ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಲಿಫ್ಟ್ ಆನ್ ಆಯಿತು, ಹೋಗೋಣ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಿಸಿಲಿದೆ. ಈ ಬಿಸಿಲಲ್ಲೇ ನಾವು ತರಕಾರಿ ತರಕ್ಕೆ ಹೋಗ್ಬೇಕು, ಎಷ್ಟು ಕಷ್ಟ ಮನೇಲಿರೋರದು. ನೋಡಿ ಹೇಗಿದೆ ನಮ್ಮ ಬಿಲ್ಡಿಂಗ್, ಎಷ್ಟು ಹೈಟ್ ಇದೆ. ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ನೋಡಿ, ಇಲ್ಲಿ ನಮ್ಮ ಮನೆ ಮುಂದೆ ಯಾವುದೂ ಅಂಗಡಿ ಇಲ್ಲ. ಯಾವುದೋ ಒಂದು ಪೆಟ್ಟಿಗೆ ಅಂಗಡಿ ಇದೆ ಅಷ್ಟೇ, ಅಲ್ಲಿ ಏನೂ ಇಲ್ಲ ಫ್ರೆಂಡ್ಸ್. ಅದರಲ್ಲಿ ನೋಡಿ, ತರಕಾರಿ ತರಕ್ಕೆ ಎಷ್ಟು ದೂರ ಹೋಗ್ಬೇಕು ನಾವು. ಅಪಾರ್ಟ್ಮೆಂಟ್ ಇರೋ ಮುಂದೆ ಯಾವ ಅಂಗಡಿಗಳಿರಲ್ಲ. ನೋಡಿ ಹೇಗಿದೆ ನಮ್ಮ ಮನೆ ಹತ್ರ. ಬನ್ನಿ, ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆಲ್ಲ. ನೋಡಿ, ಆ ಕಡೆ ಎಲ್ಲ ಟ್ರೈನ್ ಹೋಗುತ್ತೆ, ಅದು ನಿಮ್ಗೆ ಕಾಣಲ್ಲ. ಕಾಂಪೌಂಡ್ ಎಲ್ಲ ಕಟ್ಟಿ ಅದೇನೋ ಕಂಬಿ ಎಲ್ಲ ಕಟ್ಬಿಟ್ಟವ್ರೆ. ನೋಡಿ ಈ ಕಡೆ ಹೆಂಗಿದೆ ನಮ್ಮ ಬಿಲ್ಡಿಂಗ್, ಹಿಂಗೆ ಕಾಣ್ತಿದೆ. ನೋಡಿ ಫ್ರೆಂಡ್ಸ್, ಬಿಸಿಲಲ್ಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಎಷ್ಟು ಕಷ್ಟ ವಿಡಿಯೋ ಶೂಟ್ ಮಾಡೋವ್ರಿಗೆ. ಅದು ನನ್ನ ಮಗಳು ಒಂದು ಕೈಯಲ್ಲಿ ಇಟ್ಕೊಂಡು, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕಾದರೂ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ, ಆಯಿತಾ? ನೋಡಿ, ಅಲ್ಲಿಂದ ಇಲ್ಲಿಗೆ ಹೋಗಿ ಬರೋ ಅಷ್ಟಿಗೆ ಸುಸ್ತಾಗೋಗ್ಬಿಡುತ್ತೆ ನಮಗೆ. ಬಿಸಿಲಲ್ಲಿ ಕಣ್ಣು ಬೇರೆ ಬಿಡೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ಮಕನೇ ತೋರಿಸ್ತಿಲ್ಲ. ನೋಡಿ, ನಮ್ಮ ಆಪೋಸಿಟ್ ಕಾಣ್ತಿದ್ದಲ್ಲ ಬಿಲ್ಡಿಂಗು, ಅಲ್ಲೆಲ್ಲ ಸೀರಿಯಲು ಫಿಲಮ್ ಎಲ್ಲ ಶೂಟಿಂಗ್ ಮಾಡೋಕ್ಕೆ ಬರ್ತಾರೆ ಫ್ರೆಂಡ್ಸ್. ಇಲ್ಲಿ ಹೊರಗಡೆ ನೋಡಿ ಎಲ್ಲ ಹೆಂಗೆ ಕಾಣ್ತಿದೆ. ಇಲ್ಲೇ ಆಲ್ಮೋಸ್ಟು ಸೀರಿಯಲು, ಈ ಶಾಂತಂ ಬಾಪಂ ಕ್ರೈಮ್ ಸ್ಟೋರಿ ಬರ್ತಾವಲ್ಲ, ಅದೆಲ್ಲ ಇಲ್ಲೇ ಶೂಟ್ ಮಾಡೋದು ಫ್ರೆಂಡ್ಸ್. ಇಲ್ಲಿ ಹೇಗಿದೆ ತುಂಬ. ನಮ್ಮಿರೋ ಹತ್ರ ಬರೀ ಬಿಲ್ಡಿಂಗ್ಗಳೇ, ಏನೂ ಅಂಗಡಿಗಳಿಲ್ಲ ಇಲ್ಲಿ. ಅಲ್ಲಿ ಯಾವುದೋ ಒಂದೇ ಒಂದು ಕಾಂಪ್ಲೆಕ್ಸ್ ಇದೆ, ತೋರಿಸ್ತೀನಿ ಬನ್ನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಹೇಗಿದೆ ಅಂತ. ಎಷ್ಟು ದೂರ ಹೋಗ್ಬೇಕು ಫ್ರೆಂಡ್ಸ್ ನಾವು ತರಕಾರಿ ತರೋಕ್ಕೆ. ಬಟ್ ಆದರೆ ನಾನು ಡೈಲಿ ಹೋಗ್ತಾ ಇರ್ತೀನಿ, ವಾಕ್ ಮಾಡ್ದಂಗೆ ಆಗುತ್ತಲ್ವ, ಅದಕ್ಕೆ ಡೈಲಿ ಹೋಗೋದೆ. ನೋಡಿ, ಇವಾಗ ತರಕಾರಿ ತೊಗೊಳಕ್ಕೆ ಇಲ್ಲಿ ಬಂದೆ. ಬಿಸಿಲು ಸಖತ್ತು ಫ್ರೆಂಡ್ಸ್, ಬಿಸಿಲು ಎಷ್ಟಿತ್ತು ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟೆ. ನೋಡಿ, ಇಲ್ಲೇ ನಾನು ತರಕಾರಿ ತೊಗೊಳಕ್ಕೆ ಬರೋದು ಕಾಂಪ್ಲೆಕ್ಸ್ ಹತ್ರ. ನೋಡಿ, ಇದು ಎಂಟ್ರೆನ್ಸು. ಅಲ್ಲಿ ಫುಲ್ಲು ತರಕಾರಿ ಅಂಗಡಿಯವ್ರು ಇದ್ರಲ್ಲ, ಅವ್ರು ಫುಲ್ ಜಾಸ್ತಿ ಜೋರಾಗೆ ಸಾಂಗ್ ಹಾಕ್ಬಿಟ್ಟಿದ್ರು. ಕಾಪಿ ರೈಟ್ಸ್ ಬರುತ್ತಂತ ನಾನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂದರೆ, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಒಂದು 20-30 ರೂಪಾಯಿ ಜಾಸ್ತಿ ಇರುತ್ತೆ ಹೊರಗಡೆಗಿನ್ನ. ಆದರೆ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಪ್ರತಿಯೊಂದು ಐಟಮೂ ತುಂಬ ಫ್ರೆಶ್ ಆಗಿರುತ್ತೆ. ನಾನು ಜಾಸ್ತಿ ಇಲ್ಲೇ ಯಾವಾಗೂ ತೊಗೊಳ್ಳೋದು. ಡೈಲಿ ಏನಾದರೂ ಬೇಕಾದರೆ ಬರ್ತಾ ಇರ್ತೀನಿ. ಒಂದು ಸ್ವಲ್ಪ ಹತ್ರ ಅನಿಸುತ್ತೆ. ಇವತ್ತು ವೀಡಿಯೋ ಮಾಡ್ಕೊಬಂದಲ್ಲ, ಅದಕ್ಕೆ ತುಂಬ ಟಯರ್ಡ್ ಅಂತ ಅನಿಸ್ತು. ಒಂದು ಕೈಯಲ್ಲಿ ನಮ್ಮ ಮಗುನ ಇಟ್ಕೊಂಡು, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಬಂದಲ್ಲ, ಅದಕ್ಕೆ ಟಯರ್ಡ್ ಅನಿಸ್ತು. ನೋಡಿ, ತರಕಾರಿ ತೊಗೊಳಕ್ಕೆ ಬಂದೆ ನಾನು. ಇಲ್ಲಿ ಏನೋ ಫ್ರೆಂಡ್ಸ್ ಶುಂಠಿ ಥರ ಇದೆಯಲ್ಲ, ಇದೇನು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಗೊತ್ತಿದ್ರೆ ನಿಮಗೆ ಕಮೆಂಟ್ಸ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಹಾಗೆ ಎಲ್ಲ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ, ಹೇಗೆ ಇಟ್ಟವ್ರೆ ಅವರು ಅಂತ. ತುಂಬ ಚೆನ್ನಾಗಿರುತ್ತೆ. ಅವಾಗವಾಗ ತರ್ತಾ ಇರ್ತಾರೆ ಅನಿಸುತ್ತೆ, ಅದಕ್ಕೆ ಫ್ರೆಶ್ ಆಗಿರ್ತವೆ ತರಕಾರಿ ಯಾವಾಗೂ. ನನಗೆ ಮೆಣಸಿಕಾಯಿ ಆಗಿರ್ಬೋದು, ಬೀನ್ಸು ಅಷ್ಟು ಬೇಕಾಗಿತ್ತು. ಅಷ್ಟು ಒಂದು 3 ಐಟಮ್ಗೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದೆ ಫುಲ್ ಬಿಸಿಲಲ್ಲಿ. ನೋಡಿ, ಬೀನ್ಸ್ ತೊಗೊತಾ ಇದ್ದೀನಿ. ನಾನು ಬೀನ್ಸ್ ಯಾವಾಗೂ ಗ್ರೀನ್ ಕಲರ್ ತೊಗೊಳೋದು, ಈ ಥರ ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ಅದು ವೈಟ್ ಕಲರ್ ಇರುತ್ತಲ್ಲ, ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ. ಅದು ಬಸ್ಸಾರಿಗೊಂದೇ ಯೂಸ್ ಆಗೋದು. ಇನ್ನೊಂದು ಫುಲ್ ಗ್ರೀನಾಗಿರುತ್ತಲ್ವ, ಅದು ಪಲಾವ್ಗೂ ಯೂಸ್ ಆಗುತ್ತೆ, ಬಸ್ಸಾಂಬಾರ್ಗೂ ಯೂಸ್ ಆಗುತ್ತೆ. ನಾನು ಅದಕ್ಕೆ ಯಾವಾಗೂ ಅದೇ ತೊಗೊತೀನಿ. ನೋಡಿ, ಈ ಕಡೆ ಬಂದರೆ ನೋಡಿ ತೋರಿಸ್ತಾ ಇದ್ದೀನಿ. ಬೀನ್ಸ್ ಎರಡು ಥರ ಇಟ್ಟಿದ್ದಾರೆ. ಈ ಥರ ಬೀನ್ಸ್ ನಾನು ತೊಗೊಳೋದೇ ಇಲ್ಲ. ನಾನು ಅದೇ ಗ್ರೀನ್ ಕಲರೇ ಯಾವಾಗೂ ನಾನು ತೊಗೊಳೋದು. ನೋಡಿ,
ಈ ಕಡೆ ಬಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತೈತಲ್ವ, ಅದಕ್ಕೆ ನಾನು ಬದನೆಕಾಯಿ ತೊಗೊಂಡಿಲ್ಲ. ತುಂಬ ಹೀಟ್ ಬದನೆಕಾಯಿ ಅದು ಜಾಸ್ತಿ. ಇವಾಗ ನೀವೇ ಆಗಲಿ ಬದನೆಕಾಯಿ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ತಿನ್ನೋಕೆ ಹೋಗ್ಬಿಡಿ ಜಾಸ್ತಿ, ತುಂಬ ಹೀಟ್ ಆಗಿಬಿಡುತ್ತೆ ಬಿಸಿಲಿಗೆ. ಸ್ವಲ್ಪ ಮಜ್ಜಿಗೆ ಆಗಿರ್ಬೋದು, ಜ್ಯೂಸು ಅಂತ ಕೂಲಾಗಿರೋ ಕುಡೀರಿ ಜಾಸ್ತಿ. ನೋಡಿ ಬದನೆಕಾಯಿ ಸುಮ್ಮನೆ ನೋಡಿದೆ ಅಷ್ಟೇ, ತೋರಿಸ್ತಾ ಇದ್ದೀನಿ, ನಾನು ತೊಗೊಳಕ್ಕೆ ಹೋಗಲಿಲ್ಲ. ಬದನೆಕಾಯಿ ಸದ್ಯಕ್ಕೆ ಇವಾಗ ಯೂಸ್ ಮಾಡಲ್ಲ ನಾವು. ಅದಾದಮೇಲೆ ಸ್ವಲ್ಪ ಮೆಣ್ಸಿನ್ಕಾಯಿ ಬೇಕಾಯಿತು. ಮೆಣ್ಸಿನ್ಕಾಯಿ ಎರಡು ಥರ ಇದೆ, ಅದರಲ್ಲಿ ಯಾವ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈರುಳ್ಳಿ ನೋಡಿ 1 kg ಒಂದು 5 ಬರುತ್ತೆ ಅಷ್ಟು ದಪ್ಪ ಇತ್ತು ಈರುಳ್ಳಿ. ಅದರಲ್ಲೊಂದು 6 ಬಂದಿತ್ತೇನೋ ಅಷ್ಟೇ ಫ್ರೆಂಡ್ಸ್ 1 kgಗೆ. ಎಷ್ಟು ದಪ್ಪ ಇದೆ ಈರುಳ್ಳಿ. ನಾನು ಅದರಲ್ಲೇ ಚಿಕ್ಕದು ಹಾಯ್ಕೊಂಡು ತಗೊತಾ ಇದ್ದೆ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಇರ್ತವೆ, ಬಟ್ ನನಗದು ಹೆಂಗೆ ಯೂಸ್ ಮಾಡಬೇಕು ಅದು ತಿನ್ನಲ್ಲ. ನಾವು ಆವಾಗ ತಿಂತಿದ್ವಿ ಚಿಕ್ಕ ಮಕ್ಕಳಲ್ಲಿ, ಇವಾಗ ತಿನ್ನಲ್ಲ. ಅದಕ್ಕೆ ನಾನು ಅಂಥವೆಲ್ಲ ತೊಗೊಳಲ್ಲ. ಅದ್ರಲ್ಲಿ ಜ್ಯೂಸ್ ಮಾಡ್ಬೋದು, ಹೆಲ್ತಿಗೆ ತುಂಬ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಅಂತ ಗೊತ್ತಾ ನಿಮಗೆ? ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಈ ಕಡೆ ಮೆಣ್ಸಿನ್ಕಾಯಿ ಅದು ಎಲ್ಲಿಟ್ಟಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ, ಅದನ್ನೇ ಹುಡುಕ್ತಾ ಇದ್ದೆ. ನೋಡಿ 2 ಥರ ಮೆಣ್ಸಿನ್ಕಾಯಿ ಇಟ್ಟಿದ್ದಾರೆ. ನೋಡಿ ಇದು ಮೇಲೆ ನೋಡೋ ಮೆಣ್ಸಿನ್ಕಾಯಿ, ಅದಕ್ಕೆ ಆಕಾಶ ಮೆಣ್ಸಿನ್ಕಾಯಿ ಅಂತೀವಿ ನಮ್ಮೂರ ಕಡೆ. ತುಂಬ ಹೆವಿ ಖಾರ ಇರುತ್ತೆ ಇದು. ಈ ಕಡೆ ಬಂದರೆ ನೋಡಿ ಇದು ಹೇಗೆ ಬಗ್ಗಿದೆ, ಈ ಮೆಣ್ಸಿನ್ಕಾಯಿ ತೋರಿಸ್ತೀನಿ ನೋಡಿ. ಅದು ಯಾವ ಥರ ಬಗ್ಗಿದೆ, ಅದು ಖಾರ ಇರೋಲ್ಲ. ನೀವು ಯಾವಾಗೇ ತೊಗೊಂಡ್ರು ಈ ಥರ ನೋಡಿ ತೊಗೊಳ್ಳಿ, ಇದರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ನಾನು ಅದೇ ತೊಗೊಂಡೆ, ಕೆಳಗಡೆ ಬಗ್ಗಿತ್ತಲ್ವ ಮೆಣ್ಸಿನ್ಕಾಯಿ, ಅದನ್ನೇ ನಾನು ತೊಗೊಂಡಿದ್ದು. ಅದು ಅಂದರೆ ಆಕಾಶದ ಮೆಣ್ಸಿನ್ಕಾಯಿ ನಾವು ಸ್ವಲ್ಪ ಹಾಕೋರು ಖಾರ ಇರುತ್ತೆ, ಜಾಸ್ತಿ ಹಾಕೋರು ಇನ್ನೂ ಹೆವಿ ಖಾರ ಇರುತ್ತೆ. ಅದು ಇದರಲ್ಲಿ ಬಿಸಿಲಲ್ಲಿ ತಿನ್ನೋಕ್ಕಂತೂ ಆಗೋದೇ ಇಲ್ಲ. ಅದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಕಾಯಿತು, ಅದನ್ನೇ ಹುಡುಕ್ತಾ ಇದ್ದೆ. ಅವರೇ ಬಂದು ತೋರಿಸಿದ್ರು. 2 ಥರ ಇಟ್ಟಿದ್ದಾರೆ, ಅದ್ರ ಮೇಲೆ ಗೋಣಿ ಚೀಲ ಮುಚ್ಚಿಬಿಟ್ಟಿದ್ರು, ಅದಕ್ಕೆ ನನಗೆ ಕಾಣಲಿಲ್ಲ ಆ ವೀಡಿಯೋ ಮಾಡ್ಬೇಕಾದ್ರೆ. ಆಮೇಲೆ ಮತ್ತೆ 3 ಬಿಲ್ ಹಾಕ್ಸಿ ಮತ್ತೆ ಟೊಮೊಟೊ ತಗೊಂಡೆ. ಟೊಮೊಟೊ ತೋರಿಸ್ತೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಅದು ಬಿಸಿಲಲ್ಲಿ ಬೇರೆ ಇಟ್ಬಿಟ್ಟವ್ರೆ, ಅದ್ರ ಮೇಲೂ ಅಷ್ಟೇ ಗೋಣಿ ಚೀಲ ಇದು ಒದಿಸ್ಬಿಟ್ಟಿದ್ರು ಮೇಲೆ. ಟೊಮೊಟೊ ಆಗಿರ್ಬೋದು ಪ್ರತಿಯೊಂದೂ ಚೆನ್ನಾಗಿರುತ್ತೆ ಇಲ್ಲಿ. ಅಂದರೆ ಸ್ವಲ್ಪ ರೇಟ್ ಜಾಸ್ತಿ, ಹೊರ್ಗಡೆ ತೊಗೊಳ್ಳೋದೇ ಮೇಲು. ಬಟ್ ನನಗೆ ಹತ್ರ ಅಂತ, ನಾವು ಮನೇಲಿ ಒಬ್ಬರೇ ಅಲ್ವ ಇರೋದು, ಮನೆಗೆ ಹತ್ರ ಅಂತ ನಾನು ಇಲ್ಲಿಗೆ ಬರ್ತೀನಿ ಯಾವಾಗೂ ತೊಗೊಳಕ್ಕೆ. ನೋಡಿ ಟೊಮೊಟೊ ಎಷ್ಟು ಫ್ರೆಶ್ ಆಗಿದೆ, ಚೆನ್ನಾಗಿರುತ್ತೆ ಇಲ್ಲಿ ತರಕಾರಿಗಳೆಲ್ಲ. ನಾನು ಯಾವಾಗೂ ಜಾಸ್ತಿ ಇಲ್ಲೇ ಬೇರ್ ಮಾಡೋದು. ಆಮೇಲೆ ತರಕಾರಿ ಎಲ್ಲ ತೊಗೊಂಡಾಯಿತು. ಅಲ್ಲಿ ತುಂಬ ಸೌಂಡ್ ಇತ್ತು ಜಾಸ್ತಿ, ಅದು ಕೇಳಿಸ್ಕೊಳಕ್ಕಾಗ್ತಿರ್ಲಿಲ್ಲ. ನಾವು ಮಾತಾಡೋದು ಕೇಳಿಸ್ತಿರ್ಲಿಲ್ಲ, ಅಷ್ಟೊಂದು ಸೌಂಡ್ ಇಟ್ಬಿಟ್ಟಿದ್ರು ಅವ್ರ ಸಾಂಗು. ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇರೋದು. ಹಣ ಇದು ನುಸಿ ಉಪ್ಪು ಕೊಡಿ, ನುಸಿ ಉಪ್ಪು 1 ಪ್ಯಾಕೆಟ್ ಕೊಡಿ. ಲೈಕ್ ಮಾಡೋಕ್ಕೆ ಹೇಳಿ. ಹಾಂ ಲೈಕ್ ಮಾಡೋಕ್ಕೆ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಕವಿತಾ ಯೂಟ್ಯೂಬ್ ಚಾನಲ್. ಕವಿತಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್.